ಅಫಜಲ್ಪುರ ಕ್ಷೇತ್ರದ ಹಿರಿಯ ಶಾಸಕರಾದ ಶ್ರೀ ಮಾನ್ಯ ಎಂ ಎಫ್ ಪಾಟೀಲ್ ಸಾಹೇಬ್ರೆ, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಅಲಂಪ್ರಭು ಪಾಟೀಲ್ ಅವರೇ, ನಮ್ಮ ಕಲಬುರಗಿ ಜಿಲ್ಲೆಯ ಸಹಾಯಕ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಅವರೇ ಮತ್ತು ಈ ತಾನೇ ಅಪರ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮೀಟಿಂಗ್ ಸೇರ್ತಾ ಇದ್ದಾರೆ. ಮೇಡಮ್, ಈಗ ನಾವು ರೈತರು ಬಂದದ್ದು ಉದ್ದೇಶ, ಕಳೆದ ವರ್ಷದ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಸಿಕ್ಕಿಲ್ಲ. ಕಾನೂನಿನ ಪ್ರಕಾರ 30 ದಿವಸದಲ್ಲೇ ಇನ್ಶೂರೆನ್ಸ್ ಕೊಡಬೇಕಂತ ಕಾನೂನು ಹೇಳ್ತದೆ. 7 ತಿಂಗಳಾಯ್ತು. ಬಹಳಷ್ಟು ಜನ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ. ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೇನೆ, ಎಂ ಎ ಪಾಟೀಲ್ ಅವರು ಮಾತಾಡಿದ್ದಾರೆ ಮತ್ತು ಅಲಂಪ್ರಭು ಮಾತಾಡಿದ್ದಾರೆ. ಇನ್ನು ಅನೇಕ ಜನ ಬೇರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ. ಈ ವರ್ಷ ಅತಿ ಮಳೆ ಬಂದು 50% ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ. ಇವತ್ತು ಉದ್ದು ಹೋಯ್ತು, ಹೆಸರು ಹೋಯ್ತು, ಸೋಯಾಬೀನ್ ಹೋಗ್ತಾ ಇದೆ, ಆಮೇಲೆ ಎಳ್ಳು ಹೋಯ್ತು, ತೊಗರಿನೂ ಕೂಡ ಮುಂದಿನ ದಿನಗಳಲ್ಲಿ ಬೇರು ಬೆಳೆದು ಅದು ಕೂಡ ನಾಶ ಆಗ್ಬೋದು. ರೈತರೆಲ್ಲ ಕಂಗಾಲಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಇದನ್ನು ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂಥ 341 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಆಗಬೇಕು ಕಲಬುರಗಿ ಜಿಲ್ಲೆಗೆ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ. ನಾವು ಸುಮ್ಮನೆ 10-20 ಜನ ರೈತರು ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ಕಷ್ಟ ಇದೆ, ಅವ್ರ ಕಷ್ಟದ ತೋಡ್ಕೊಳ್ಳೋಕೆ ನಾವು ಬಂದಿದ್ದಾರೆ. ಮತ್ತು ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಅವರಿಗೂ ನಾವು ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಜಿಲ್ಲಾ ಶರಣಪ್ರಕಾಶ್ ಪಾಟೀಲ್ ತರ್ತೀವಿ. ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ನಾವು 3 ಜನ ಹೋಗಿ ಮಾತಾಡ್ತೀವಿ. ಒಟ್ಟಿನಲ್ಲಿ ನಮಗೆ ರೈತರಿಗೆ ಸಿಗಬೇಕಾದಂಥ ಇನ್ಶೂರೆನ್ಸ್ ಸಿಗಬೇಕು. ಮತ್ತು ಬೆಳೆ ಸರ್ವೆ ಅಂತ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಬೆಳೆ ಎಷ್ಟು ಹಾನಿ ಆಯಿತು, ತೊಗರಿ ಎಷ್ಟು ಹೋಯಿತು, ಉದ್ದು ಎಷ್ಟು ಹೋಯಿತು, ಮತ್ತು ಸೋಯಾಬೀನ್ ಎಷ್ಟು ಹೋಯಿತು, ಹೆಸರು ಎಷ್ಟು ಹೋಯಿತು, ಇದರ ವಿಸ್ತೃತವಾದಂಥ ಸರ್ವೆ ತಾವು ಕರೆಕ್ಟಾಗಿ ಮಾಡಿದ್ರಿ. ಸುಮ್ಮನೆ ಇಲ್ಲಿ ಕಲಬುರಗಿ ಕೂತು, ಮನೆ ಆಳಂದ ಕೂತು, ಅಫಜಲ್ಪುರದಾಗ ಕೂತು ಸರ್ವೆ ಮಾಡಿದ್ರೆ ಆಗಲ್ಲ. ವಾಸ್ತವಿಕವಾಗಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಸರ್ವೆ ಮಾಡಿದ್ರೆ ವಾಸ್ತವಿಕ ರಿಪೋರ್ಟ್ ಸಿಗ್ತದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ ಜವಾಬ್ದಾರಿ ಇದೆ. ಯಾಕಂದರೆ ನೈಸರ್ಗಿಕ ವಿಕೋಪ NDRF ಅದರಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಒತ್ತಾಯ ಮಾಡಬೇಕು. ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ದೆಹಲಿ ಕಳಿಸಿ ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕಷ್ಟವನ್ನು ತೋಡ್ಕೊಂಡು ಅಲ್ಲಿಂದ ಕೂಡ ಪರಿಹಾರ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ರೈತರು ಬಂದಿದ್ದಾರೆ ತಮ್ಮ ಮನೆ ಪತ್ರ ಕೊಡೋಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ಪಾಪ ಅವ್ರ ತಾಯಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಹೇಳ್ತಾ, ನಮ್ಮ ರೈತರು ಇದನ್ನ ಮನೆ ಪತ್ರವನ್ನು ಓದಿ ತೋರಿಸ್ತಾರೆ. ಕೃಷಿ ಸಚಿವರು ಬರ್ತಾ ಇಲ್ಲ ಸರ್. ಕಂದಾಯ ಸಚಿವರು ವಿಡಿಯೋ ಕಾನ್ಫರೆನ್ಸ್ ನೋಡಿದ್ದಾರೆ ನಿನ್ನೆ ಬಿಟ್ಟು ಮೊನ್ನೆ. ಇಲ್ಲಿ ನಮ್ಮ ಅಧಿಕಾರಿಗಳು ಸರಿಯಾದಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬರ್ಬೇಕಂತ ನಾವು ಕೂಡ ಹೇಳ್ತೀವಿ. ಆದಷ್ಟು ಬೇಗನೆ ಪ್ರವಾಸ ಮಾಡಿ ಕಂದಾಯ ಸಚಿವರು ಮಾಡ್ಬೇಕಂತ, ಕೃಷಿ ಸಚಿವರು ಬರ್ಲಿ. ಏನ್ ಬಹಳ ದೂರ ಸರ್, ಈಗೆಲ್ಲ ಬರ್ತಾರೆ. ಆಮೇಲೆ ಈಗ 41 ಕೋಟಿ ರೂಪಾಯಿ. ಓಕೆ, ಈ ಜಿಲ್ಲಾಡಳಿತದಿಂದ ಏನಾದ್ರು ಸಮೀಕ್ಷೆ ಮಾಡಿ ಕಳಿಸಿದ್ದಾರೆ? ಬಹಳ ವಿಸ್ತೃತವಾದಂಥ ವರದಿಯನ್ನು ಕಳಿಸಿದ್ದಾರೆ. ನಾವು ಇವತ್ತು ಅಭಿನಂದಿಸ್ತೀವಿ ಜಿಲ್ಲಾ ಆಡಳಿತಕ್ಕೆ. ಬಹಳ ಒಳ್ಳೆಯ ವರದಿಯನ್ನು ಕಳಿಸಿದ್ದಾರೆ. ಮತ್ತು ನನಗೆ ಒಂದು ಮಾತನ್ನು ಮೇಡಮ್ ಅವರಿಗೆ ಹೇಳಬೇಕಾಗ್ತದೆ. ಈ ಸಲ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇನ್ಶೂರೆನ್ಸ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಒಳ್ಳೆಯ ಒಂದು ವಾತಾವರಣ ಬೆಳೀತಾ ಇದೆ. ಪ್ರತಿಯೊಬ್ಬ ರೈತರಲ್ಲಿ ಕೂಡ ಜಾಗೃತಿ ಬಂದು ನಂದು ಇನ್ಶೂರೆನ್ಸ್ ಮಾಡಬೇಕು ಅಂತ ಹೇಳಿ ರೈತರು ಬ್ಯಾಂಕಿನಿಂದ ಸಾಲ ಪಡೆದು ಅಲ್ಲದೆ ಸ್ವಂತ ಪ್ರೀಮಿಯಂ ಕಟ್ಟಿ ಇನ್ಶೂರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ಶೂರೆನ್ಸ್ ಕಂಪನಿ ಅದು ತಮ್ಮ ಪ್ರೀಮಿಯಂ ತುಂಬಿದೆ, ರೈತರು ಪ್ರೀಮಿಯಂ ತುಂಬಿದ್ದಾರೆ, ನಮ್ಮ ಕರ್ನಾಟಕ ಸರ್ಕಾರ ಪ್ರೀಮಿಯಂ ತುಂಬಿದೆ. ಕೊಡಕ್ಕೆ ಏನು ತೊಂದರೆ ಅಂತ, ಕೊಡಕ್ಕೆ ಏನು ತೊಂದರೆ? ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ, ಅದು ಏನು ಸರ್ಕಾರ ದುಡ್ಡಲ್ಲ. ಯಾಕೆ ಹಿಡಿದಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ವಿವರವಾದಂಥ ವರದಿಯನ್ನು ಕಳಿಸ್ಬೇಕು ಅಂತ ಹೇಳಿ ಮೊನ್ನೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳು ಇವತ್ತು ಹೊಲಕ್ಕೆ ಹೋಗಿ ಅಧ್ಯಯನ ಮಾಡಿ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ
ವರದಿಯನ್ನು ಕಳಿಸ್ತಾರೆ. ಇಲ್ಲ ಇಷ್ಟು ಬೇಗ ಹೇಳಕ್ಕೆ ನಾನು JDO ಜೊತೆ ಮಾತಾಡಿದೆ, ಇನ್ನೂ ಪ್ರಿಮೆಚೂರ್ ಇದೆ. ಯಾಕಂದ್ರೆ ಹೊಲದಲ್ಲಿ ನೀವು ಸರ್ವೆ ಮಾಡಕ್ ಹೋಗಕ್ಕೆ ಸಾಧ್ಯ ಇಲ್ಲ, ಮೊಳಕಾಲಷ್ಟು ಹೆಸರಿದೆ, ತೊಗರಿ ಉದ್ದು ಹೆಸರು ಎಲ್ಲ ಹೋಯ್ತಿದೆ, ಈಗ ಏನೂ ಬರಲ್ಲ. ಈಗ ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರ ನಿಮ್ಮ ರೈತರ ಸಹಾಯಕ್ಕೆ ಬರಬೇಕಾಗ್ತದೆ ಅಂತ ನಾವು ಹೇಳ್ತೇವೆ. ಮಾತಾಡಿ ನಾವು ಅವರು ವಿಧಾನಸಭೆಯಲ್ಲಿ ನಾವು ಮಾತಾಡಿದೀವಿ. ಅಲ್ಲಿ ಸಿಎಂ ಅವರಿಂದ ಏನ್ ಪ್ರತಿಕ್ರಿಯೆ ಬಂದಿದೆ ಸರ್? ಸಿಎಂ ಸ್ಪಂದನೆ ಇನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಮಾತಾಡ್ತೀವಿ. ಈಗ ಇನ್ಶೂರೆನ್ಸ್ ಇಫ್ಕೋ ಕಂಪನಿ ಭಾರತ ಸರ್ಕಾರದ, ಅವ್ರು ನಮ್ಮ ರೈತರು ಫೋನ್ ಮಾಡಿದ್ರೆ ಫೋನೇ ತೆಗಲ್ಲ.